ಈಗ ಗದಿಗೆಪ್ಪ ಅವರು ಕಾಲ್ ಮಾಡಿದ್ದಾರೆ ಸೌದತ್ತಿಯಿಂದ. ಸರ್ ನಮಸ್ತೆ. ನಮಸ್ತೆ ಸರ. ನಮಸ್ತೆ ಸರ. ನಮಸ್ತೆ ಸರ್. ನಿಮ್ ಹತ್ರ ಮಾತಾಡ್ತಿದ್ರೆ ಅದು ಹೈ ಟೆನ್ಷನ್ ವೈರ್ ಇಟ್ಕೊಂಡಂಗ ಆಗ್ತಾ ಇತ್ತು ನನಗೆ. ಮುಂದಿನ ಸಲ ನಮ್ದೆ ನನ್ ಕೇಳಕ್ ಮುಂಚೆನೆ ಹೇಳಿದ್ರಲ್ಲ ಸರ್ ನೀವು. ಹಂಗೆ ಇದೆ ಸರ್, ಹಂಗೆ ಇದೆ. 18 ವರ್ಷ ಕಾಯ್ಬೇಕಾಗಿತ್ತು ನಾವು. ಹೌದು ಹೌದು. ಸೊ ಈಗ ನಿಮ್ಗೆ ನಾನು ಕೇಳಕ್ಕೆ ಕ್ವೆಶ್ಚನ್ ನ ಇಷ್ಟಪಡ್ತೀನಿ. ಏನಂದ್ರೆ ಈಗ RCB ಫ್ಯಾನ್ ಆಗಿ 18 ವರ್ಷ ಗೆದ್ದಿದ್ದ 18 ವರ್ಷ ಕಾದಿದ್ ಫೀಲಿಂಗ್ ಹೆಂಗಿತ್ತು, ಈ 2 ವರ್ಷದ ಫೀಲಿಂಗ್ ಹೆಂಗಿದೆ ನಿಮ್ಗೆ? ನಮ್ಗ 18 ವರ್ಷ ಕಾದಿದ್ದಕ್ಕೂ, ಯಾಕಂದ್ರ ರಾಮ 14 ವರ್ಷ ವನವಾಸ ಮುಗಿಸಿದ್ರಿ. ಹಾ, ಆದ್ರ ನಾವು ಅವನಕ್ಕಿಂತ 4 ವರ್ಷ ಹೆಚ್ಚಿಗೆ ವನವಾಸ ಅನುಭವಿಸಂಗಾಗಿರ್ತೇವೆ. ಹೌದು ಹೌದು ಹೌದು. ಸೊ 2 ವರ್ಷ ಅಂದ್ರೆ 2025-26 ಇದನ್ನಂತೂ ನಾವು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಹಾ ಹಾ. ಸೊ ಇವತ್ತು ಯಾರು ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ ಸರ್ ನಿಮ್ ಪ್ರಕಾರ? ಭರ್ಜರಿ ಸರ, ಭರ್ಜರಿ. ಅದರದ್ದು ನಾವು ನೀವು ಕೆಲವೊಂದು ಮೂಮೆಂಟ್, ಯಾವ ಮೂಮೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ ಕೇಳಿದ್ರಿ. ನಾನು ಯಾವ ಮೂಮೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಂಗಿಲ್ಲ ಸರ. ನಮಗ ಟರ್ನಿಂಗ್ ಪಾಯಿಂಟ್ ಆಗಿದ್ದ ಟಾಸ್. ಅಲ್ಲೇ 50% ವಿನ್ ಆಗಿಬಿಟ್ಟಿವಿ ನಾವು. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 50% ನಾವು ಟಾಸ್ ವಿನ್ ಆಗಿಬಿಟ್ಟಿವ್ರಿ. ಹೌದು. ನಮ್ಗೆ ಕ್ಯಾಚಿ ಏನ್ ನೋಡ್ಬಾರ್ದು ಸರ್ ಅದನ್ನ. ಏನ್ ಆದ್ರೆ ಒಂದಷ್ಟು ನಮ್ಮ ಹೇಟರ್ಸ್ಗಳು ಬಾಳ ಮಂದಿ ಸರ. RCB ಹೇಟರ್ಸ್ಗಳು ಅಂದ್ರ RCB ಗೆ ಎಷ್ಟು ಅಭಿಮಾನಿಗಳು ಅದಾರೋ ಅದ್ರ ಹೇಟರ್ಸ್ ಅಷ್ಟೇ ಅದಾರ ಸರ. ಹೌದು. ಅದ್ರಾಗ ಒಂದಷ್ಟು ಮಂದಿಗೆ ಒಂದಷ್ಟು ಮಂದಿ ಆಗೋದೈತೆ. ಇವ್ರ 5 ಕಪ್ ಗೆಲ್ಬೇಕಾದ್ರ 72 ವರ್ಷ ಬೇಕಂತ ಅನ್ನೋರು ಅದಾರ. ಅವ್ರು ಎಲ್ಲಿರ್ತಾರ ಅನ್ನೋದು ನಾಳೆಗೆ ಐತಾರ ಅವ್ರು. ನೋಡಿ, 5 ಕಪ್ ಬೇಕಂದ್ರೆ 72 ವರ್ಷ ಬೇಕಂದಾರ ಅದಾರ. ಅದು ಹೇಳಿದಾರೆ. ಹೌದು. ನಾಳಿಂದ ಐತೆ ಅವ್ರು. ಇನ್ನು 1 ತಿಂಗಳು ಮನಿ ಬಿಟ್ಟು ಹೊರಗೆ ಬರಬಾರ್ದ ಅವ್ರ. 1 ತಿಂಗಳು ಮನಿ ಬಿಟ್ಟು ಹೊರಗೆ ಬರಬಾರ್ದು ಅವ್ರು. 6 ಮನಿ ಆಗತ್ತ ನೋಡ್ತಾರ. ಅವ್ರು ನೋಡ್ತಿರ್ರಿ ಅವ್ರ ಪರಿಸ್ಥಿತಿ ಏನಾಗತ್ತಂತ. ರೈಟ್ ಸರ್, ರೈಟ್ ಸರ್. ಅದೇ ನೀವು ಹೇಳೋದ್ ನನಗೆ ತುಂಬಾ ಪರ್ಸನಲ್ ಆಗಿ ಫೀಲ್ ಆಗ್ತಾ ಇದೆ. ನಾನು ನೋಡಿದೀನಿ ಅಷ್ಟು ಜನ ಹೇಳೋದನ್ನ. 18 ವರ್ಷಕ್ಕೆ 1 ಕಪ್ ಬೇಕಾಯ್ತು, 5 ಕಪ್ ಗೆಲ್ಲೋದಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕು ಅಂತ ಕೇಳಿದಾರೆ ನಮ್ಗೆ ಸೋಷಿಯಲ್ ಮೀಡಿಯಾ. ಅಭಿಮಾನಿಗಳು ಸರ್ ಅವ್ರ ಅಂದಾರ ಪ್ಲೇಯರ್ಗಳು ಅವ್ರ. ಹಿಂಗಾಗಿ ಮೈಯೆಲ್ಲ ಉರಿ ಆಗತ್ತ ಸರ್ ಅವ್ರು ನೋಡಿದ್ರೆ. ಹೌದು ಹೌದು ಹೌದು. ಅದಕ್ಕೆ ಅವ್ರನ್ನ ಐತೆ ಸರ್, ನಾಳೆಗೆ ಐತೆ ಅವ್ರದ. ಥ್ಯಾಂಕ್ ಯು ಸರ್. ಇಲ್ಲಿಂದ ಹೊರಗೆ ಬರಕ್ ಆಗ್ತದೆ. ಹಾ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಪವರ್ ಜೊತೆ ಮಾತಾಡಿದಕ್ಕೆ. ಈಗ ಮಂಗಳ ಅವರು ಕಾಲ್ ಮಾಡಿದ್ದಾರೆ ಹರಿಹರದಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೆಂಗಿದೆ ಸೆಲೆಬ್ರೇಷನ್ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಸರ್ ಇದು ಹಳ್ಳಿ, ಹರಿಹರದ ಹತ್ರ ಹಾಲಿವಾಣ ಅಂತೇಳಿ, ಹಿರೇ ಹಾಲಿವಾಣ ಅಂತೇಳಿ. ನಮ್ಮೂರಲ್ಲೂ ಕೂಡ ಸರ್ಕಲ್ ಅಲ್ಲಿ ಎಲ್ಲ ಪಟಾಕಿ ಎಲ್ಲ ಹಚ್ಚಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ನಮಗೆ ತುಂಬಾ ಖುಷಿಯಾಗಿದೆ RCB ಗೆದ್ದಕ್ಕೆ. ಮತ್ತೆ ಇನ್ನೇನಂದ್ರೆ ಈ ಲಾಸ್ಟ್ ಇಯರ್ ಗೆಲ್ತಲ್ಲ, ಅವಾಗ ಫಸ್ಟ್ ಕಪ್ ಗೆದ್ದಾಗ ಅಷ್ಟೇ ಖುಷಿಯಾಗಿತ್ತು. ಈಗೂ ಅಷ್ಟೇ ಖುಷಿಯಾಗಿದೆ. ಮತ್ತೆ ಇನ್ನೇನಂದ್ರೆ ನಮ್ಮ ಮನೇಲಿ ನಾಳೆ ಸಿಹಿ ಅಡಿಗೆ ಮಾಡಿ, ಹೋಳಿಗೆ ಮಾಡಿ ಎಲ್ಲ ಇದು ಮಾಡ್ಬೇಕು ಅಂತ ಹೇಳಿ ಅಷ್ಟು ಖುಷಿಯಾಗಿದೆ. ನೋಡಿ, ನಮ್ ಟೀಮ್ ಅನ್ನುವಂತ ಒಂದು ಫೀಲಿಂಗ್ ಇದೆಯಲ್ಲ, ನಿಜವಾಗ್ಲೂ ಅಮೇಜಿಂಗ್. ನಮ್ಗೆ ಒಂದು ಕಿಚ್ಚು ಮನಸ್ಸಿನಲ್ಲಿ ನಮ್ ಟೀಮ್ ಗೆಲ್ಬೇಕು, ನಮ್ ಅಂತ ಹೇಳಿ. ಹೌದು. ಎಲ್ಲ ಪ್ರಶ್ನೆ ಕೇಳ್ತಾರೆ. ಅಂದ್ರೆ RCB ಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ನೀವು ಅಂತ. ಅದಕ್ಕೆ ನೀವೇ ಹೇಳಿ ಉತ್ತರ, ಏನಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ನೀವ್ ಹೇಳಿ ಮೇಡಮ್ ಉತ್ತರ. ಮತ್ತೆ ಇನ್ನೊಂದು ಏನಂದ್ರೆ ಲಾಸ್ಟ್ ಇಯರ್ ಕುಂಭಮೇಳ ನಡೀತಲ್ಲ, ಅವಾಗ ಯಾರೋ ಒಬ್ರು ಈ RCB ಜೆರ್ಸಿನ ಅಲ್ಲಿ ಪ್ರಯಾಗ್ರಾಜ್ ನಲ್ಲಿ ಏನು ಪುಣ್ಯ ಸ್ನಾನ ಮಾಡಿಸಿದ್ರು. ಹೌದು ಹೌದೌದು. ಅವಾಗಿಂದನೇ RCB ಲಕ್ಕು ಅಂತಾರ ಚೇಂಜ್ ಆಗ್ಬಿಡ್ತು. ಏನು ಅದಷ್ಟೇ ಅಲ್ಲ ಮೇಡಮ್, ಬೆಟ್ಟ ಹತ್ಕೊಂಡು ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಉರುಳು ಸೇವೆ ಮಾಡಿದ್ದಾರೆ. RCB ಫ್ಯಾನ್ಸ್ ಅಂತೂ ಅಂದ್ರೆ ಒಂಥರ ಅಭಿಮಾನದಲ್ಲಿ ಹುಚ್ಚರು ಅವರು. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನ್ಯೂಸ್ ಪವರ್ ಜೊತೆ ಮಾತಾಡಿದಕ್ಕೆ.